ಮೊದಲನೆಯ ಪ್ರಶ್ನೆ, ಬಿಸಿಲಿನಿಂದ ರಕ್ಷಿಸಲು ಯಾವ ಆಹಾರ ಸಹಾಯ ಮಾಡುತ್ತದೆ? ಎ ಕ್ಯಾರೆಟ್, ಬಿ ಬೀಟ್ರೂಟ್, ಸಿ ಬದನೆಕಾಯಿ, ಡಿ ಬಾಳೆಹಣ್ಣು. ಉತ್ತರ ಎ ಕ್ಯಾರೆಟ್. ಎರಡನೆಯ ಪ್ರಶ್ನೆ, ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಯಾವ ರೋಗ ಬರುತ್ತದೆ? ಎ ಕ್ಯಾನ್ಸರ್, ಬಿ ಮರೆವು, ಸಿ ಸೆವಿಸ್, ಡಿ ಫೈಲ್ಸ್. ಉತ್ತರ ಡಿ ಫೈಲ್ಸ್. ಮೂರನೆಯ ಪ್ರಶ್ನೆ, ದೇಹದಿಂದ ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುವುದು ಯಾವುದು? ಎ ಜೀರಿಗೆ, ಬಿ ಜಾಜಿಕಾಯಿ, ಸಿ ಉಪ್ಪು, ಡಿ ಹುಣಸೆಹಣ್ಣು. ಉತ್ತರ ಎ ಜೀರಿಗೆ. ನಾಲ್ಕನೆಯ ಪ್ರಶ್ನೆ, ಯಾವ ಬಣ್ಣಗಳು ಕೋಣೆಗಳನ್ನು ಪ್ರಕಾಶಮಾನವಾಗಿ ಕಾಣುವಂತೆ ಮಾಡುತ್ತವೆ? ಎ ಕಪ್ಪು, ಬಿ ಬಿಳಿ, ಸಿ ಹಳದಿ, ಡಿ ನೀಲಿ. ಉತ್ತರ ಡಿ ನೀಲಿ. ಐದನೆಯ ಪ್ರಶ್ನೆ, ಯಾವ ತರಕಾರಿಯನ್ನು ಹಾಲಿನೊಂದಿಗೆ ತಿನ್ನಬಾರದು? ಎ ಮೆಣಸಿನಕಾಯಿ, ಬಿ ಮುಲ್ಲಂಗಿ, ಸಿ ಟೊಮಾಟೊ, ಡಿ ಬಾಳೆಹಣ್ಣು. ಉತ್ತರ ಬಿ ಮುಲ್ಲಂಗಿ. ಆರನೆಯ ಪ್ರಶ್ನೆ, ತಾಯಿಯ ಎದೆ ಹಾಲಿನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಕೆ, ಡಿ ವಿಟಮಿನ್ ಕೆ. ಉತ್ತರ ಮೇಲಿನ ಎಲ್ಲವೂ. ಏಳನೆಯ ಪ್ರಶ್ನೆ, ಕಳೆದು ಹೋದ ತಲೆ ಕೂದಲು ಮತ್ತೆ ಬೆಳೆಯಲು ಏನು ತಿನ್ನಬೇಕು? ಎ ಮೊಟ್ಟೆಗಳು, ಬಿ ಸಿಹಿ ತಿಂಡಿಗಳು, ಸಿ ಬ್ರೆಡ್, ಡಿ ಗೋಧಿ ರೊಟ್ಟಿ. ಉತ್ತರ ಎ ಮೊಟ್ಟೆಗಳು. ಎಂಟನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಕಡಿಮೆ ಮಳೆ ಬೀಳುವ ತಿಂಗಳು ಯಾವುದು? ಎ ಜನವರಿ, ಬಿ ಮಾರ್ಚ್, ಸಿ ಮೇ, ಡಿ ನವೆಂಬರ್. ಉತ್ತರ ಎ ಜನವರಿ. ಒಂಬತ್ತನೆಯ ಪ್ರಶ್ನೆ, ಫ್ರಿಜ್ಜಿನಲ್ಲಿಟ್ಟರೆ ರುಚಿ ಕಳೆದುಕೊಳ್ಳುವ ತರಕಾರಿ ಯಾವುದು? ಎ ಟೊಮಾಟೊ, ಬಿ ಈರುಳ್ಳಿ, ಸಿ ಆಲೂಗಡ್ಡೆ, ಡಿ ಬಾಳೆಹಣ್ಣು. ಉತ್ತರ ಎ ಟೊಮಾಟೊ. ಹತ್ತನೆಯ ಪ್ರಶ್ನೆ, ಪ್ರೀತಿಯಲ್ಲಿ ಬೀಳುವ ಫೋಬಿಯಾವನ್ನು ಏನೆಂದು ಕರೆಯುತ್ತಾರೆ? ಎ ಹೈಡ್ರೋಫೋಬಿಯಾ, ಬಿ ಫಿಲೋಫೋಬಿಯಾ, ಸಿ ಸೈನೋಫೋಬಿಯಾ, ಡಿ ಆರ್ಕೋಫೋಬಿಯಾ. ಉತ್ತರ ಬಿ ಫಿಲೋಫೋಬಿಯಾ. ಹನ್ನೊಂದನೆಯ ಪ್ರಶ್ನೆ, ತುಂಬ ಟೆನ್ಷನ್ ಆಗಿ ಕೆಲಸ ಮಾಡುವವರಿಗೆ ಬರುವ ಕಾಯಿಲೆ ಯಾವುದು? ಎ ಕಣ್ಣಿನ ಪೊರೆ, ಬಿ ಮರೆವು, ಸಿ ಮಲಬದ್ಧತೆ, ಡಿ ನಿದ್ರಾಹೀನತೆ. ಉತ್ತರ ಬಿ ಮರೆವು. ಹನ್ನೆರಡನೆಯ ಪ್ರಶ್ನೆ, ಚಿಕಿತ್ಸೆ ನೀಡಲು ವಿಶ್ವದ ಅತ್ಯಂತ ದುಬಾರಿ ಕಾಯಿಲೆ ಯಾವುದು? ಎ ಕ್ಯಾನ್ಸರ್, ಬಿ ಹೃದಯ ರೋಗ, ಸಿ ಕಣ್ಣಿನ ಪೊರೆ, ಡಿ ಕೊರೋನಾ. ಉತ್ತರ ಎ ಕ್ಯಾನ್ಸರ್. 13ನೆಯ ಪ್ರಶ್ನೆ, ಏನನ್ನು ತಿನ್ನುವುದರಿಂದ ವಯಸ್ಸು ಕಡಿಮೆ ಕಂಡುಬರುತ್ತದೆ? ಎ ಕ್ಯಾರೆಟ್, ಬಿ ಶುಂಠಿ, ಸಿ ಕಡಲೆಕಾಯಿ, ಡಿ ಬೆಳ್ಳುಳ್ಳಿ. ಉತ್ತರ ಡಿ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಅನೇಕ ರೋಗಗಳಿಗೆ ರಾಮಬಾಣದಂತೆ ಕೆಲಸ ಮಾಡುವುದಲ್ಲದೆ ಆರೋಗ್ಯವನ್ನು ಸದೃಢವಾಗಿರುತ್ತದೆ. ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ಮನುಷ್ಯನ ವಯಸ್ಸು ಕಡಿಮೆ ಕಾಣುತ್ತದೆ. 14ನೆಯ ಪ್ರಶ್ನೆ, ಯಾವ ಪಕ್ಷಿ ಮೊಸಳೆಗಳ ಹಲ್ಲುಗಳನ್ನು ಸ್ವಚ್ಛಗೊಳಿಸುತ್ತದೆ? ಎ ಪ್ಲೋವರ್, ಬಿ ಕಣಜಗೂಬೆ, ಸಿ ನೀರುಕೋಳಿ, ಡಿ ಗದ್ದೆಗೊರವ. ಉತ್ತರ ಎ ಪ್ಲೋವರ್. 15ನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವುದು ತಿಂದರೆ ಮಧುಮೇಹ ಹೆಚ್ಚುತ್ತದೆ? ಎ ಚಾಕ್ಲೇಟ್, ಬಿ ಸೇಬು, ಸಿ ಬಾಳೆಹಣ್ಣು, ಡಿ ಹಾಲು. ಉತ್ತರ ಎ ಚಾಕ್ಲೇಟ್. 16ನೆಯ ಪ್ರಶ್ನೆ, ನೈಸರ್ಗಿಕವಾಗಿ ಕೊಲೆಸ್ಟ್ರಾಲ್ ಅನ್ನು ತ್ವರಿತವಾಗಿ ಕಡಿಮೆ ಮಾಡಲು ಉತ್ತಮ ಪಾನೀಯ ಯಾವುದು?
ಎ ದಾಳಿಂಬೆ ರಸ, ಬಿ ದ್ರಾಕ್ಷಿಗಳು, ಸಿ ಕ್ಯಾರೆಟ್, ಡಿ ಸೇಬು. ಉತ್ತರ ಎ ದಾಳಿಂಬೆ ರಸ. 17ನೇ ಪ್ರಶ್ನೆ. ಯಾವ ಜೀವಿಯ ನಾಲಿಗೆ ಕಪ್ಪಾಗಿರುತ್ತದೆ? ಎ ಅಳಿಲು, ಬಿ ಬೆಕ್ಕು, ಸಿ ಇಲಿ, ಡಿ ಜಿರಾಫೆ. ಉತ್ತರ ಡಿ ಜಿರಾಫೆ. 18ನೇ ಪ್ರಶ್ನೆ. ಯಾವ ಪಕ್ಷಿ ಮೊಸಳೆಗಳ ಹಲ್ಲುಗಳನ್ನು ಸ್ವಚ್ಛಗೊಳಿಸುತ್ತದೆ? ಎ ಪ್ಲೋವರ್, ಬಿ ಕಣಜೆಗೂಬೆ, ಸಿ ನೀರುಕೋಳಿ, ಡಿ ಗದ್ದೆಗೊರವ. ಉತ್ತರ ಎ ಪ್ಲೋವರ್. 19ನೇ ಪ್ರಶ್ನೆ. ಹೆಚ್ಚು ನೀರು ಕುಡಿಯುವುದರಿಂದ ಯಾವ ಅಂಗವು ಹಾನಿಗೊಳಗಾಗಬಹುದು? ಎ ಮೂತ್ರಪಿಂಡ, ಬಿ ಶ್ವಾಸಕೋಶ, ಸಿ ಹೃದಯ, ಡಿ ತಲೆನೋವು. ಉತ್ತರ ಡಿ ತಲೆನೋವು. 20ನೇ ಪ್ರಶ್ನೆ. ಯಾವ ಹಕ್ಕಿ ಮನುಷ್ಯನಂತೆ ಆಡುತ್ತದೆ? ಎ ಗಿಳಿ, ಬಿ ಕೋಗಿಲೆ, ಸಿ ನವಿಲು, ಡಿ ಲೋಯರ್ ಪಕ್ಷಿ. ಉತ್ತರ ಡಿ ಲೋಯರ್ ಪಕ್ಷಿ. ಯಾವ ಬಣ್ಣದ ಹಣ್ಣುಗಳು ನಮ್ಮ ಹೃದಯವನ್ನು ಬಲವಾಗಿರಿಸುತ್ತವೆ? ಎ ಕೆಂಪು, ಬಿ ಹಸಿರು, ಸಿ ಬಿಳಿ, ಡಿ ಹಳದಿ. ಉತ್ತರ ಎ ಕೆಂಪು. ಕೆಂಪು ಬಣ್ಣದ ಹಣ್ಣುಗಳು ಮತ್ತು ತರಕಾರಿಗಳು ಹೃದಯ ರೋಗ, ಅಧಿಕ ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಮತ್ತು ಪಾರ್ಶ್ವವಾಯುವಂತಹ ಇತರ ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ರಕ್ಷಿಸುವ ಕೆಲವು ವರ್ಣದ್ರವ್ಯಗಳನ್ನು ಹೊಂದಿರುತ್ತದೆ. ಮಧ್ಯಾಹ್ನದ ನಿದ್ದೆ ಎಷ್ಟು ಹೊತ್ತು ದೇಹ ಮತ್ತು ಮನಸ್ಸನ್ನು ಸದೃಢವಾಗಿರಿಸುತ್ತದೆ? ಎ 1 ಗಂಟೆ, ಬಿ 3 ಗಂಟೆ, ಸಿ 2 ಗಂಟೆ, ಡಿ 1 ಗಂಟೆ 30 ನಿಮಿಷ. ಉತ್ತರ ಡಿ 1 ಗಂಟೆ 30 ನಿಮಿಷ. ಒಂದು ಅಧ್ಯಯನದ ಪ್ರಕಾರ ಮಧ್ಯಾಹ್ನದ ನಿದ್ದೆ 1 ಗಂಟೆ 30 ನಿಮಿಷ ದೇಹ ಮತ್ತು ಮನಸ್ಸನ್ನು ಸದೃಢವಾಗಿರಿಸುತ್ತದೆ. ಯಾವ ರಕ್ತದ ಗುಂಪು ಜನರು ಹೆಚ್ಚು ನಿಷ್ಠಾವಂತರು ಎಂದು ತೋರಿಸುತ್ತದೆ? ಎ ಗುಂಪು, ಬಿ ಓ ಗುಂಪು, ಸಿ ಬಿ ಗುಂಪು, ಡಿ ಎ ಬಿ ಗುಂಪು. ಉತ್ತರ ಎ ಗುಂಪು. ಎ ಗುಂಪು ರಕ್ತವನ್ನು ಹೊಂದಿರುವ ಜನರು ಹೆಚ್ಚಾಗಿ ಬುದ್ಧಿವಂತ, ಸೂಕ್ಷ್ಮ ಮತ್ತು ಸಹಕಾರಿ ಎಂದು ಗ್ರಹಿಸಲಾಗುತ್ತದೆ. ಅವರು ಸಾಮಾನ್ಯವಾಗಿ ತಾಳ್ಮೆಯ ಮನೋಧರ್ಮವನ್ನು ಹೊಂದಿರುತ್ತಾರೆ ಮತ್ತು ನಿಷ್ಠಾವಂತ, ಶಾಂತಿ ಪ್ರಿಯರಾಗಿರುತ್ತಾರೆ. ಮುಖ ಚರ್ಮವನ್ನು ಸುಂದರವಾಗಿಸಲು ನಾವು ಎಷ್ಟು ಲೀಟರ್ ನೀರನ್ನು ಕುಡಿಯಬೇಕು? ಎ 3 ಲೀಟರ್, ಬಿ 2 ಲೀಟರ್, ಸಿ 1 ಲೀಟರ್, ಡಿ 5 ಲೀಟರ್. ಉತ್ತರ ಎ 3 ಲೀಟರ್. ತಜ್ಞರ ಪ್ರಕಾರ ನಾವು ಕುಡಿಯಬೇಕಾದ ನೀರಿನ ಶಿಫಾರಸು ಅಂದರೆ ಪುರುಷರು 3.7 ಲೀಟರ್ ಮತ್ತು ಮಹಿಳೆಯರಿಗೆ 2.7 ಲೀಟರ್ ನೀರು ಕುಡಿಯಬೇಕು.